ಒಂದು ಕತೆ ಹೇಳ. ನನಗೆ ಪರಿಚಯದವರು ಒಬ್ಬರದು ಆಗಿರೋ ಅಂಥ ಇನ್ಸಿಡೆಂಟ್ ಇದು. ಅವರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ರು. ನಾರ್ಮಲ್ ಡೇ ಶಿಫ್ಟ್, ನೈಟ್ ಶಿಫ್ಟ್ ಅಂತ ಹಿಂಗೆ ಶಿಫ್ಟ್ ಮೇಲೆ ವರ್ಕ್ ಮಾಡ್ತಿದ್ರು. ಒಮ್ಮೆ ಏನಾಯ್ತು ಅಂತಂದ್ರೆ ನೈಟ್ ಶಿಫ್ಟ್ ಬಂದಿತ್ತು. ಸರಿ ಅಂತ ಹೇಳಿ ನೈಟ್ ಶಿಫ್ಟ್ಗಂತ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ರು. ಒಂದು ಸ್ಟೋರ್ ರೂಮ್, ಅವತ್ತಿನ ದಿನ ಆ ಸ್ಟೋರ್ ರೂಮಿಂದ ಏನೋ ತರೋದಿತ್ತು. ಅವನಿಗೆ ಯಾವಾಗಲೂ ಅಕ್ಕಪಕ್ಕ ಫ್ರೆಂಡ್ಸ್, ಕಲೀಗ್ಸು ಎಲ್ಲರೂ ಒಂದು ಸ್ವಲ್ಪ ಇದು ಹೇಳೋರು, ನೈಟ್ ಶಿಫ್ಟ್ ಮಾಡ್ಬೇಕಂದ್ರೆ ನಂಗೆ ಭಯ ಆಗತ್ತಪ್ಪ, ಆಲ್ರೆಡಿ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ಹಂಗೆ ಹಿಂಗೆ ಅಂತಿರ್ತಾರೆ, ನನಗೆ ಭಯ ಆಗತ್ತೆ, ನಿನಗಾಗಲ್ವಾ ಅಂತ ಹಿಂಗೆ ಡಿಸ್ಕಷನ್ ಮಾಡಿದ್ದುಂಟು. ಹಾಗಾಗಿ ಅವನಿಗೊಂದು ಸ್ವಲ್ಪ ಅವತ್ತಿನ ದಿನ ಏನೋ ಒಂದು ಸ್ವಲ್ಪ ಭಯ ಆಯಿತು. ಅವನೊಬ್ಬನೇ ಹೋಗಿ ತರೋದಕ್ಕೆ ಆ ಸ್ಟೋರ್ ರೂಮ್ಗೆ ಹೋಗಿ. ಅವಾಗ ಏನು ಮಾಡ್ತಾನೆ, ಹೋಗ್ಲಿ ಬಿಡು, ಸುಮ್ಮನೆ ಎಲ್ಲರೂ ಹೆದರ್ತಾರನ್ನ, ಯಾಕೆ, ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೆದರ್ಕೋಬೇಕು, ಇಟ್ಸ್ ಅ ವರ್ಕ್ ಪ್ಲೇಸ್, ಏನೂ ಇಲ್ಲ ಅಂತ ಹೇಳಿ ಹೋದ. ಒಂದು ಸ್ವಲ್ಪ ಹೊತ್ತಾಯಿತು, ಬಂದೇ ಇಲ್ಲ ಹೊರಗಡೆ. ಆಮೇಲೆ ಕಲೀಗು, ಏನು ಇವನು ಹೋದವನು ಇನ್ನೂ ಬಂದೇ ಇಲ್ಲ ಅಲ್ಲ, ಎಷ್ಟೊತ್ತಾಯಿತು ಅಂತ ಹೇಳಿ ವೇಟ್ ಮಾಡ್ತಿದ್ರು. ಆಫ್ಟರ್ ಫ್ಯೂ ಮಿನಿಟ್ಸ್ ಅವರು ಏನು ಇಷ್ಟೊತ್ತಾದರೂ ಬಂದಿಲ್ಲ ಹುಡುಗ ಅಂತ ಹೇಳಿ ಕಲೀಗ್ ಹೋಗಿದ್ದಾರೆ. ಸ್ಟೋರ್ ರೂಮ್ಗೆ ಹೋಗಿ ನೋಡ್ತಾರೆ, ಹಿ ವಾಸ್ ಲೈಕ್ ಫುಲ್ಲಿ ಫ್ಲ್ಯಾಟ್, ತಲೆ ತಿರುಗಿ ಬಿದ್ದಿದ್ದಾನೆ ಒಂದು ಫ್ಲೋರ್. ಆವಾಗ ಎಲ್ಲರಿಗೂ ಭಯ ಆಗೋಯ್ತು, ಏನಾಯಿತು, ಹೆಂಗೆ ಬಿದ್ದುಬಿಟ್ಟಿದ್ದಾನಲ್ಲ ಫ್ಲೋರ್ ಮೇಲೆ ಅಂತ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಸ್ಪ್ರಿಂಕಲ್ ಮಾಡಿ ಎಬ್ಬರಿಸಿದ್ದಾರೆ. ಎಬ್ಬರಿಸಿದಾಗ ಅವನು ಎದ್ದು ಏನಾಯಿತು ಅಂತ ಕಲಿಗೆ ಕೇಳಿದ್ರೆ, ಏನೋ ಗೊತ್ತಿಲ್ಲ ನನಗೆ, ಏನಾಯ್ತಂತಾನೆ ಗೊತ್ತಿಲ್ಲ ನನಗೆ, ಇಲ್ಲಿ ಬಂದು ಹುಡುಕ್ತಿದ್ದೆ, ತಲೆ ತಿರುಗಿ ಬಿದ್ದೋಗ್ಬಿಟ್ಟೆ ನನಗೇನಾಯ್ತಂತ ನನಗೇ ಗೊತ್ತಿಲ್ಲ ಅಂತ ಹೇಳಿ ಫುಲ್ಲು ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸು ಅವ್ರಿಗೆ. ಆ್ಯಂಡ್ ಸರಿ ಹೋಗಲಿ, ರಿಲ್ಯಾಕ್ಸ್ ಆಗೋಣ ಅಂತ ಅಲ್ಲಿಂದ ಹೊರಟು ಬೇರೆ ಕಡೆ ಬಂದು ಕುತ್ಕೊಂಡು ಈ ವಾಸ್ ರೀಕಾಲಿಂಗ್, ಏನಾಯಿತು ನನಗೆ, ಯಾಕೆ ಹೆಂಗೆ ಬಿದ್ದೆ ನಾನು, ಏನಾಯಿತು ಅಂತ ತುಂಬ ರಿಕಾಲ್ ಮಾಡಿಕೊಂಡು. ಬಟ್ ನೋ ಹಿಂಟ್, ಅವ್ರಿಗೆ ಏನು ಗೊತ್ತಾಗ್ತಾನೆ ಇರಲಿಲ್ಲ ಏನಾಯಿತು ಅವ್ರಿಗೆ ಅಂತ. ಟರನ್ನು ಹೋಗ್ಲಿ ಬಿಡು, ಓವರ್ ಟಯರ್ಡ್ ಆಗಿರೋದ್ರಿಂದ ಬಿದ್ದಿರ್ತೀನೇನೋ, ಸ್ಟ್ರೆಸ್ ಆಗಿರೋದ್ರಿಂದ ಬಿದ್ದಿರ್ತೀನೇನೋ, ಹೋಗ್ಲಿ ಬಿಡು ಅಂತ ಇಟ್ಟು ಈಸಿಲಿ. ಆಮೇಲೆ ಕೆಲವೊಂದು ಫ್ರೆಂಡ್ಸು, ಏನಾದರೂ ಆಯ್ತಾ, ಅನ್ಯೂಶಲ್ ಆಯ್ತಾ, ನಿನ್ಗೇನಾದರೂ ಹೆದರ್ಸ್ತಾ ಅಥವಾ ಏನಾದರೂ ಆಯ್ತಾ ಅಂತ ಹಿಂಗೆ ಕೇಳೋಕ್ಕೆ ಶುರು ಮಾಡಿದ್ರು. ಬಟ್ ಈ ಡಿಡ್ ನಾಟ್ ಟೆಲ್ ಎನಿಥಿಂಗ್, ಏನು ಅಂಥದ್ದೇನೂ ಇರಲಿಲ್ಲ ನನಗೇನು. ಹೋದೆ ಅಷ್ಟೇ, ನನಗೆ ತಲೆ ತಿರುಗ್ತು, ಬಿದ್ದೆ ಅಷ್ಟೇ ನನಗೆ ನೆನಪಿರೋದು, ಇನ್ನೇನು ಇಲ್ಲ ಅಂತೇಳಿ ಇಟ್ ಈಸಿಲಿ. 2 days ಆದಮೇಲೆ ಅವನು ಅವತ್ತಿನ ದಿನ ನೈಟ್ ಶಿಫ್ಟ್ ಇತ್ತು, ಲೀವ್ ತೊಗೊಂಡು ಮನೇಲಿದ್ದರು. ಆದರೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಬೇಕು ಅಂತ ಗಾಡಿಯಲ್ಲಿ ಬರಬೇಕು ಅನ್ನೋವಾಗ ಈ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಲೆಗ್ ಫ್ರ್ಯಾಕ್ಚರ್ ಆಯಿತು ಅವ್ರಿಗೆ. ದೆನ್ he took a long time to recovery. ಬಟ್ he had a strong feeling, ನಾನು ಆಕ್ಸಿಡೆಂಟ್ ಆಗೋ ಒಂದು ಇದೇ ಇಲ್ಲ, ಹೌ ಕಮ್ ಆಕ್ಸಿಡೆಂಟ್ ಆಯಿತು ನನಗೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಏನೋ ಗಾಡಿ ಎದುರುಗಡೆ ಬಂತು ಅಥವಾ ಬೇರೆ ಸ್ಲಿಪ್ ಆಯಿತು ಬಿದ್ದೆ ಅನ್ನೋದಕ್ಕೆ ಅಲ್ಲಿ ಏನೂ ಇರಲಿಲ್ಲ. ತಾನೇ ಹೋದ, ಫುಟ್ಪಾತ್ ಕೊಡ್ದ, ಕೆಳಗಡೆ ಬಿದ್ದ ಅಷ್ಟೇ. ಅಪೋಸಿಟ್ ವೆಹಿಕಲ್ ಬರ್ತಿತ್ತು ಅಂತ ಅಥವಾ ಯಾರೋ ಬಂದು ಅಡ್ಡ ಬಂದರು ಅಂತ ಏನೂ ಆ ಥರ ಏನೂ ಇರಲಿಲ್ಲ. ಜಸ್ಟ್ ಅವನು ಡ್ರೈವ್ ಮಾಡ್ತಿದ್ದ, ಹಂಗೆ ಬಿದ್ದ. ಅದು ಅವನಿಗೆ ಒಂಥರ ತಲೆ ಕೆಟ್ಟಂಗಾಯ್ತು. ನಾನೇ ಹೆಂಗೆ ಹೋಗಿ ಬಿದ್ದೆ, ನಾನು ಯಾಕೆ ಹೋಗಿ ಅಲ್ಲಿ ಬಿದ್ದಿದ್ದೆ, ನಾನು ಯಾಕೆ ಬಿದ್ದೆ, ಅಲ್ಲಿ ಯಾರೂ ಇರಲಿಲ್ಲ, ಈವೆನ್ ಯಾಕೆ ಬಿದ್ದೆ ನಾನು ಅನ್ನೋ ಕನ್ಫ್ಯೂಷನ್ ಸ್ಟೇಟ್ ಅವನಿಗೆ ಬಂದ್ಬಿಡ್ತು. ಅವನಿಗೆ ಆಕ್ಸಿಡೆಂಟ್ ಆಗಿರೋದಕ್ಕಿಂತ ನನಗೆ ಯಾಕಾಯಿತು ಅನ್ನೋದು ಅವನಿಗೆ ಕ್ವಶನ್ ಮಾರ್ಕ್. ಸೊ ಲೇಟರ್ ಆನ್ ಅವನಿಗೆ ತುಂಬ ಅನ್ಯೂಶುವಲ್ ಫೀಲ್ ಆಯಿತು. ದೆನ್ ಹಿ ಲೆಫ್ಟ್ ದ ಜಾಬ್. ಅವನಿಗೆ ಇನ್ನೂ ಸಹಿತ ಒಂದು ಕನ್ಫ್ಯೂಷನಲ್ಲಿ ಏನು ಅಂತಂದರೆ, ಅಲ್ಲಿ ನಡೆದಿದ್ದೇನು ನನಗೆ, ನಾನು ಯಾಕೆ ತಲೆ ತಿರುಗಿ ಬಿದ್ದೆ ಕೆಳಗಡೆ, ನಾನೇ ನನ್ನ ಗಾಡಿ ತೊಗೊಂಡೋಗಿ ಬಿದ್ದಿದ್ದೆ, ನನಗೇನು ಆಗ್ತಿತ್ತು, ಈ ಒಂದು ಕನ್ಫ್ಯೂಷನ್ ಅವ್ನು ಬಹಳ ಕಾಡ್ತಿತ್ತು. ಇದು ಕಾಕತಾಳೇನ
ಅಥವಾ ಏನಾದರೂ ನೆಗೆಟಿವ್ ಎನರ್ಜಿನ ಅಥವಾ ಏನಾಗಿತ್ತು ಅದು ಇನ್ನೂ ಕ್ವೆಶನ್ ಮಾರ್ಕಲ್ಲೇ ಇದೆ. ಯೆಟ್ ವೆನ್ ಹಿ ಥಿಂಕ್ಸ್ ಅಬೌಟ್ ಇಟ್ ಹಿ ಗೆಟ್ಸ್ ಗೂಸ್ ಬಂಪ್ಸ್. ವಾಟ್ ಈಸ್ ಬಿಹೈಂಡ್ ದಟ್ ಗೊತ್ತಿಲ್ಲ.